ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ. ಈ ಟ್ರಾಫಿಕ್ ಅನ್ನು ಹೆಂಗಪ್ಪ ಕಂಟ್ರೋಲ್ ಮಾಡೋದು, ಈಗ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಹೆಂಗಪ್ಪ ನಿವಾರಿಸೋದು ಅಂಥೇಳಿ ಪೊಲೀಸರು ಕೂಡ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಈ ಬೆನ್ನಲ್ಲೇ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮತ್ತಷ್ಟು ಟ್ರಾಫಿಕ್ ಜಾಸ್ತಿ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಾಗಿ ಏನು ಕಾರಣ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನಗರದ ಪ್ರಮುಖ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ 1 ತಿಂಗಳಿಗೂ ಹೆಚ್ಚು ಕಾಲ ವಾಹನ ಸವಾರರಿಗೆ ಕಿರಿಕಿರಿ. ಬೆಂಗಳೂರಿನ ಹೃದಯ ಭಾಗಕ್ಕೆ ತಟ್ಟಲಿದೆ ಭಾರೀ ಟ್ರಾಫಿಕ್ ಬಿಸಿ. ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಒಂದು ಬದಿಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯುತ್ತಿದೆ. ಇದರಿಂದ ಮುಂದಿನ 1.5-2 ತಿಂಗಳ ಕಾಲ ನಗರದ ಮತ್ತೊಂದು ಪ್ರಮುಖ ರಸ್ತೆಯಾದ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಭಾರೀ ಟ್ರಾಫಿಕ್ ಬಿಸಿ ತಟ್ಟಲಿದೆ. ಹೌದು, ತುಮಕೂರು ರಸ್ತೆ ಮೂಲಕ ರಸ್ತೆ ಪ್ರವೇಶಿಸಿ ನಗರದ ಇತರೆ ಭಾಗಗಳಿಗೆ ಸಂಚರಿಸುವ ಸವಾರರು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಮೂಲಕ ಸಾಗಿ ಬೇರೆ ಬೇರೆ ಕಡೆ ತೆರಳುತ್ತಾ ಇದ್ರು. ಸುಮಾರು 14ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಬರುವ ವಾಹನಗಳು ಈ ರಸ್ತೆ ಮೂಲಕವೇ ಸಾಗುತ್ತಿದ್ದವು. ಸದ್ಯ ಈ ಭಾಗದಲ್ಲಿ ಕಾಮಗಾರಿ ಆರಂಭವಾಗಿರುವ ಹಿನ್ನೆಲೆ ಒರಾಯನ್ ಮಾಲ್ ಬಳಿಯೇ ವೆಸ್ಟ್ ಆಫ್ ಕಾರ್ಡ್ ರೋಡ್ಗೆ ಮಾರ್ಗ ಬದಲಾವಣೆಯಾಗಿದೆ. ಹೀಗಾಗಿ ಈ ಎಲ್ಲಾ ವಾಹನಗಳು ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೂಲಕವೇ ಬೇರೆ ಬೇರೆ ಭಾಗಗಳಿಗೆ ಸಾಗಬೇಕಿದೆ. ಇದರಿಂದ ಈ ಭಾಗದಲ್ಲಿ ಭಾರೀ ಟ್ರಾಫಿಕ್ ದಟ್ಟಣೆ ಉಂಟಾಗುವ ಸಾಧ್ಯತೆ ಇದೆ. ನಗರದ ಒರಾಯನ್ ಮಾಲ್ ಬಳಿಯೇ ಹೆಚ್ಚು ದಟ್ಟಣೆಯಾಗುವ ಪರಿಣಾಮ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಗೋವರ್ಧನ್, ಗೊರಗುಂಟೆಪಾಳ್ಯದಿಂದಲೇ ವಾಹನಗಳು ಸಾಲುಗಟ್ಟಿ ನಿಲ್ಲುವ ಸಾಧ್ಯತೆ ಇದೆ. ಅಲ್ಲದೆ ಇಸ್ಕಾನ್ ಟೆಂಪಲ್, ಮಹಾಲಕ್ಷ್ಮಿ ಲೇಔಟ್, ಮೆಟ್ರೋ ಸ್ಟೇಷನ್, ರಾಜಾಜಿನಗರ, ನವರಂಗ್ ಬ್ರಿಡ್ಜ್ ಬಳಿಯೂ ಭಾರೀ ದಟ್ಟಣೆ ಬಿಸಿ ತಟ್ಟುವ ಸಾಧ್ಯತೆ ಇದೆ. ವೆಸ್ಟ್ ಆಫ್ ಕಾರ್ಡ್ ರೋಡು ಮುಂದಿನ 2-3 ತಿಂಗಳುಗಳ ಕಾಲ ಕಂಪ್ಲೀಟ್ ಆಗಿ ಜಾಮ್ ಆಗುವಂಥ ಸಾಧ್ಯತೆ ಇದೆ. ಕಾರಣ ನಡೀತಾ ಇರುವಂತಹ ಕಾಮಗಾರಿ, ರಾಜ್ಕುಮಾರ್ ರಸ್ತೆಯಲ್ಲಿ ಕಾಮಗಾರಿ ಆರಂಭ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತೊಂದು ಭಾಗದ ಕಾಮಗಾರಿ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಬರುವಂತ ಹೆವಿ ವೆಹಿಕಲ್ಸ್ಗಳೇನಿದೆ, ಕಾರು, ಬೈಕು, ಆಟೋಗಳನ್ನ ಹೊರತುಪಡಿಸಿ ಬರುವಂತ ಬೇರೆ ಇತರ ವೆಹಿಕಲ್ಸ್ಗಳೆಲ್ಲವನ್ನ ಕೂಡ ರಾಜ್ಕುಮಾರ್ ರಸ್ತೆಯಿಂದ ನೇರವಾಗಿ ಒರಾಯನ್ ಮಾಲ್ ಮುಂಭಾಗ ವೆಸ್ಟ್ ಆಫ್ ಕಾರ್ಡ್ ರೋಡ್ಗೆ ಡೈವರ್ಟ್ ಅನ್ನ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ KSRTC ಬಸ್ಗಳು ಏನು ನಮಗೆ ಸುಮಾರು ತುಮಕೂರು ಮಾರ್ಗವಾಗಿ, ಹೈವೇ ಮಾರ್ಗವಾಗಿ ಬರುವಂತಹ ಎಲ್ಲ ಉತ್ತರ ಕರ್ನಾಟಕದಿಂದ ಬರುವಂತಹ ಬಹುತೇಕ ಎಲ್ಲ ಬಸ್ಗಳನ್ನು ಕೂಡ ಈ ಭಾಗಕ್ಕೆ ಡೈವರ್ಟ್ ಅನ್ನ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದ ಭಾಗದ ಬಸ್ಗಳು, ತುಮಕೂರು ಹೈವೇಯಲ್ಲಿ ಬರುವಂತಹ ಬಸ್ಗಳು ಬೆಂಗಳೂರನ್ನ ಪ್ರವೇಶ ಮಾಡಾದ್ಮೇಲೆ ಒರಾಯನ್ ಮಾಲ್ ಹತ್ರ ಬರ್ತಾ ಇದ್ದಾಗೇನೆ ನೇರವಾಗಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಕಡೆಗೆ ಅವುಗಳಿಗೆ ಡೈವರ್ಷನ್ ಮಾಡಲಾಗಿದೆ. ಅಂದರೆ ನೇರವಾಗಿ ನಾವು ಇಸ್ಕಾನ್ ಟೆಂಪಲ್ ಏನಿದೆ ಆ ರಸ್ತೆ ಮಾರ್ಗ ಮುಖಾಂತರವಾಗಿ ಹೋಗಬೇಕಿರುತ್ತೆ. ಅಲ್ಲಿ ಹೋಗಿ ಒಂದು ಕಡೆ ಎಡಕ್ಕೆ ಬೇಕಾದರೆ ನವರಂಗ್ ಸಿಗ್ನಲ್ ಏನಿದೆ, ನವರಂಗ್ ಥಿಯೇಟ್ರ್ ಆ ಭಾಗಕ್ಕೆ ಎಡಭಾಗಕ್ಕೆ ತಿರುಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಅದೇ ರೂಟಲ್ಲಿ ಹೋಗಿ ಮಾಗಡಿ ರಸ್ತೆ ಮುಖಾಂತರವಾಗಿ ಮೆಜೆಸ್ಟಿಕ್ಗಳಿಗೆ ಕನೆಕ್ಟ್ ಆಗುವಂಥ ಕೆಲಸವನ್ನು ಮಾಡ್ಬೋದು. ಪರಿಣಾಮವಾಗಿ ಮುಂದಿನ 2 ತಿಂಗಳುಗಳ ಕಾಲ ಈ ಭಾಗ ವೆಸ್ಟ್ ಆಫ್ ಕಾರ್ಡ್ ರೋಡ್ ಏನಿದೆ ಅದು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಇಂದ ಇರುತ್ತೆ. ಇನ್ನು ಈ ಮಾರ್ಗದಲ್ಲಿ ಸಾಮಾನ್ಯವಾಗಿ KSRTC ಬಸ್ ಸಂಚಾರ ಇರಲಿಲ್ಲ. ಈಗ ತುಮಕೂರು ಹೈವೇ ಮೂಲಕ ಬರುವ KSRTC ಗೂಡ್ಸ್ ಗಾಡಿಗಳು ಇದೇ ರಸ್ತೆ ಬಳಸಬೇಕಿದೆ. ಸಾಮಾನ್ಯವಾಗಿ ನಿತ್ಯ ಪೀಕ್ ಅವರ್ಗಳಲ್ಲಿ ಇಸ್ಕಾನ್ ಬಳಿ ಟ್ರಾಫಿಕ್ ಸಮಸ್ಯೆ ಇತ್ತು. ಆದರೆ ಈಗ ಈ ವಾಹನಗಳು ಇದೇ ರಸ್ತೆ ಬಳಕೆ ಮಾಡಬೇಕಾದ ಕಾರಣ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇದೆ. ಸದ್ಯ ನಾನೀಗ ಇಸ್ಕಾನ್ ಟೆಂಪಲ್ ಮುಂಭಾಗದ ರಸ್ತೆಯಲ್ಲಿದ್ದೇನೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಟ್ರಾಫಿಕ್ನ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂತೇಳಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಇಷ್ಟು ದಿನವೂ ಕೂಡ KSRTC ಬಸ್ಗಳಿಗೆ ಎಂಟ್ರಿ ಇರಲಿಲ್ಲ, ಬರ್ತಾ ಇರಲಿಲ್ಲ. ರಾಜ್ಕುಮಾರ್ ರಸ್ತೆಗಳ ಮುಖಾಂತರವಾಗಿ ನೇರವಾಗಿ ಲೂಲು ಮಾಲಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ವು. ಬಟ್ ಆದರೆ ಈಗ ರಾಜ್ಕುಮಾರ್ ರಸ್ತೆಯ ಆ ಭಾಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ತುಮಕೂರು ಹೈವೇ ಮುಖಾಂತರ ಬರುವಂತಹ ಬಸ್ಗಳೇನಿದೆ ಅವೆಲ್ಲವೂ ಕೂಡ ಈ ಭಾಗಕ್ಕೆ ಡೈವರ್ಟ್ ಆಗ್ತದೆ. ಅಂದರೆ ಪಕ್ಕದ ವೆಸ್ಟ್ ಆಫ್ ಕಾರ್ಡ್ ರೋಡ್ಗೆ ಡೈವರ್ಟ್ ಆಗ್ತದೆ. ಪರಿಣಾಮವಾಗಿ ಈ ಭಾಗ ಕಂಪ್ಲೀಟ್ ಆಗಿ ಟ್ರಾಫಿಕ್ ಹೆಚ್ಚಾಗ್ತದೆ. ಮುಂದಿನ 2 ತಿಂಗಳುಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಇಸ್ಕಾನ್ ಟೆಂಪಲ್ನ ಮುಂಭಾಗ ಹೆಚ್ಚು ಟ್ರಾಫಿಕ್ ಇರುತ್ತೆ. ಇದರ ಜೊತೆಗೆ ಈಗ ಹೊಸದಾಗಿ ಇದು ಕೂಡ ಏರ್ ಡೌನ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಗಮನಿಸ್ಬೋದು, ಇಸ್ಕಾನ್ ಟೆಂಪಲ್ ಮುಂಭಾಗ ಸಾಮಾನ್ಯ ದಿನಗಳಲ್ಲಿ ಹೆಚ್ಚಾಗಿ ವಾಹನಗಳ ಓಡಾಟ ಇತ್ತು. ಇದರ ಜೊತೆಗೆ ಹೆಚ್ಚಾಗಿ ಈಗ ಈ ವಾಹನಗಳು ಕೂಡ ಸೇರೋದ್ರಿಂದ ಇನ್ನೂ ಹೆಚ್ಚಿನ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಇದರ ಪರಿಣಾಮ ನಮಗೆ ಗೊರಗುಂಟೆಪಾಳ್ಯದಿಂದಲೇ ಆರಂಭ ಆಗುತ್ತೆ. ಗೊರಗುಂಟೆಪಾಳ್ಯ, ಗೋವರ್ಧನ್, ಒರಾಯನ್ ಮಾಲ್, ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಅದೇ ರೀತಿ ಇಸ್ಕಾನ್ ಟೆಂಪಲ್, ಮಹಾಲಕ್ಷ್ಮಿ ಲೇಔಟ್, ಮೆಟ್ರೋ ಸ್ಟೇಷನ್, ರಾಜಾಜಿನಗರ ಮೆಟ್ರೋ ಸ್ಟೇಷನ್, ಅದಾದ ಮೇಲೆ ನವರಂಗ್ ಸಿಗ್ನಲ್ ತನಕವೂ ಕೂಡ, ನವರಂಗ್ ಬ್ರಿಡ್ಜ್ ಏನಿದೆ ಅಲ್ಲಿ ತನಕವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ. ಸೊ ಈ ಭಾಗದಲ್ಲಿ ಸಂಚಾರ ಮಾಡುವಂಥವ್ರಿಗೆ ಕೊಂಚ ದೊಡ್ಡ ಮಟ್ಟದ ಟ್ರಾಫಿಕ್ ಇನ್ನು 2 ತಿಂಗಳುಗಳ ಕಾಲ ತಟ್ಟುವಂಥದ್ದು. ಬೇರೆ ಆಯ್ಕೆ ಇಲ್ಲ, ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಕಾರಣ ಪಕ್ಕದಲ್ಲಿ ರಾಜ್ಕುಮಾರ್ ರೋಡ್ ಏನಿದೆ ಅದು ಕಾಮಗಾರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯ ಈ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಈ ಭಾಗದ ಸವಾರರು
ಮುಂದಿನ 2-3 ತಿಂಗಳುಗಳ ಕಾಲ ಟ್ರಾಫಿಕ್ ಬಿಸಿಯಲ್ಲೇ ಸಂಚಾರವನ್ನು ಮಾಡಬೇಕಾಗುತ್ತೆ. ಒಟ್ಟಾರೆ ಮುಂದಿನ 1.5-2 ತಿಂಗಳು ಈ ಭಾಗದ ಜನ ಟ್ರಾಫಿಕ್ ಬಿಸಿ ಎದುರಿಸಲೇಬೇಕಿದ್ದು, ಕಾಮಗಾರಿ ವೇಗವಾಗಿ ಮುಗಿದ್ರೆ ಕೊಂಚ ಸಮಸ್ಯೆ ತಗ್ಗಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.